ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಅಡುಗೆ ಯಾವುದು ಎಂಬುದಾಗಿ ನೋಡುವ. ವೈಟ್ ಬೀನ್ಸನ್ನು ನಾನು 4-5 ಗಂಟೆಗಳ ಕಾಲ ನೆನೆಸಿ ಹಾಕಿ ಅದರದ್ದು ಒಂದು ಕರಿ ಮಾಡಿದ್ದೇನೆ. ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಫ್ರೆಂಡ್ಸ್. 2 ಈರುಳ್ಳಿಯನ್ನು ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಖಾರಕ್ಕನುಸಾರವಾಗಿ ಅಚ್ಖಾರ ಪುಡಿ ಹಾಗೂ ಹುಳಿ ರಸವನ್ನು ಹಾಕಿದರೆ, ವೈಟ್ ಬೀನ್ಸನ್ನು ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿ ಹಾಕಿದರೆ ಈ ಕರಿ ರೆಡಿ ಆಗ್ತದೆ. ಎರಡನೇದಾಗಿ ಲೆಮನ್ ದಾಲ್ ರಸಂ ಮಾಡಿದ್ದೆ. ಯಾವ ರೀತಿ ಮಾಡೋದು ನೋಡುವ ಫ್ರೆಂಡ್ಸ್. 1 ಕಪ್ನಷ್ಟು ತೊಗರಿಬೇಳೆ ಹಾಗೂ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಗೂ 1 ಇಂಚಷ್ಟು ಶುಂಠಿಯನ್ನು ಹೆಚ್ಚಿ ಹಾಕಿ ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕುವ. ಇದಕ್ಕೀಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ, ಒಣಮೆಣಸಿನಕಾಯಿ ಹಾಗೂ ಕರಿಬೇವಿನ ಹೆಸರನ್ನು ಹಾಕಿ ಒಗ್ಗರಣೆ ಕೊಡ್ತಾ ಇರೋದು. ಇವಾಗ 1 ಲಿಂಬೆ ರಸವನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಲೆಮನ್ ದಾಲ್ ರಸಂ ರೆಡಿ ಆಯಿತು. ಅನ್ನ ಕೂಡ ರೆಡಿಯಾಗಿದೆ. ಕೊನೆಯದಾಗಿ ನುಗ್ಗೆಕಾಯಿ ಸೊಪ್ಪಿನ ಖಾರ ಇಡ್ಲಿ ಯಾವ ರೀತಿ ಮಾಡೋದು ನೋಡುವ. ಇದಕ್ಕೆ 1 ಕಪ್ನಷ್ಟು ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೇನೆ. ಅರ್ಧ ಗಂಟೆಯಷ್ಟು ನೆನೆದರೆ ಸಾಕಾಗ್ತದೆ. ಈಗ ಒಂದು ಮಸಾಲೆ ರೆಡಿ ಮಾಡುವ. ಮಸಾಲೆಗೆ 8 ಒಣಮೆಣಸಿನಕಾಯಿ, ರುಚಿಗೆ ಸ್ವಲ್ಪ ಹುಳಿ ಹಾಗೂ ಇಂಗು ಇಷ್ಟನ್ನು ಹಾಕಿ, ಆಮೇಲೆ ಅರ್ಧ ತೆಂಗಿನಕಾಯಿ ತುರಿಯನ್ನು ನಾನು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನಯವಾಗಿ ಗ್ರೈಂಡ್ ಮಾಡಿ ಇಡುವ. ಈಗ ನೆನೆಸಿಟ್ಟ ಅಕ್ಕಿಯನ್ನು 1 ಕಪ್ನಷ್ಟು ಅಕ್ಕಿ ನೆನೆಸಿ ಹಾಕಿದ್ದೆಲ್ಲ ಅದನ್ನು ಹಾಕಿ ನಾನು ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೇನೆ. ತರಿತರಿಯಾಗಿ ಗ್ರೈಂಡ್ ಮಾಡಿ, ನಯ ಮಾಡೋದು ಬೇಡ. ಗ್ರೈಂಡ್ ಮಾಡಲಿಗೋಸ್ಕರ ಮಾತ್ರ ಸ್ವಲ್ಪ ನೀರು ಹಾಕಿದರೆ ಸಾಕು. ಇವಾಗ ನುಗ್ಗೆ ಸೊಪ್ಪನ್ನು ನಾನು ಹೆಚ್ಚಿ ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕಿ ಈಗ ಇಡ್ಲಿ ಬೇಯಿಸುವ. ಇಡ್ಲಿ ಸ್ಟ್ಯಾಂಡಿಗೆ ನಾನು ನೋಡಿ ಈ ಥರ ಹಾಕ್ತಾ ಇದ್ದೇನೆ. 30ರಿಂದ 35 ನಿಮಿಷದಷ್ಟು ಬೇಯಿಸಿದರೆ ಸಾಕಾಗ್ತದೆ. ಇಡ್ಲಿ ರೆಡಿ ಆಗ್ತದೆ. ಖಾರ ಇಡ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿನ ಬದಲು ನೀವು ತಜಂಕು ಸೊಪ್ಪು ಇರ್ಬೋದು, ಇಲ್ಲದಿದ್ದರೆ ಯಾವ ಸೊಪ್ಪು ಕೂಡ ಹಾಕದೆ ಪ್ಲೇನ್ ಕೂಡ ಮಾಡಬಹುದು. ಇಲ್ಲದಿದ್ದರೆ ಕ್ಯಾಬೇಜ್ ಹಾಗೂ ಈರುಳ್ಳಿ ಕೂಡ ಹಾಕಿ ಇಂಥ ಇಡ್ಲಿಯನ್ನು, ಖಾರ ಇಡ್ಲಿಯನ್ನು ಮಾಡಬಹುದು. ತುಂಬ ರುಚಿಯಾಗ್ತದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ವಂದನೆಗಳು.